ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸರ್ಗೂರು. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ನಲ್ಲಿ. ಇವತ್ತು ವಿಜಿಬಾಬಾ ಯೂಟ್ಯೂಬ್ ಚಾನಲ್ಗೋಸ್ಕರ ನಾನು ಪ್ರೆಸೆಂಟ್ ಮಾಡ್ತಿರುವಂಥ ವಿಡಿಯೋ ಲೆಕ್ಚರ್ನ ಟಾಪಿಕ್ ಬಂದು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ. ಓಕೆ, ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂತಂದಾಗ ಇದು ಯಾವುದು ಕ್ವೆಶನ್ ಪೇಪರಲ್ಲಿ ನೋಡೇ ಇಲ್ವಲ್ಲ, ಅಥವಾ ಈ ಥರದ ಕ್ವೆಶನ್ಸ್ನ ನಾವೆಲ್ಲೂ ಗಮನಿಸಿಲ್ವಲ್ಲ, ಏನಿದು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಗಳಲ್ಲಿ ಕಾಡಬಹುದು. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅನ್ನೋಂಥ ಟಾಪಿಕನ್ನು ನಾನು ಇವತ್ತು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಆ್ಯಸ್ ಬೈ ನೇಚರ್ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಕ್ವೆಶನ್ಸು ನಿಮಗೆ ಕ್ವೆಶನ್ ಪೇಪರಲ್ಲಿ ಬರದೇ ಇರಬಹುದು. ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅನ್ನುವಂಥ ಟಾಪಿಕ್ ಬಗ್ಗೆ ನೇರವಾಗಿ ಕ್ವೆಶನ್ಸ್ ಬರದೇ ಇರ್ಬೋದು. ಆದರೆ ನೀವು ಎಲ್ಲೆಲ್ಲಿ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಮಾಡ್ತೀರಾ, ಎಲ್ಲೆಲ್ಲಿ ಅದರಲ್ಲೂ ರೇಷಿಯೋ ಪ್ರಪೋರ್ಷನ್ ಆಗಿರ್ಬೋದು, ನಂಬರ್ ಸೀರೀಸ್ ಆಗಿರ್ಬೋದು, ಎಲ್ಲೆಲ್ಲಿ ಭಾಗವನ್ನು ಮಾಡ್ತೀರಾ, ಡಿವೈಡನ್ನು ಮಾಡ್ತೀರಾ, ಅಂಥ ಸಂದರ್ಭಗಳಲ್ಲಿ ನಿಮಗೆ ಈ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ತುಂಬಾ ಹೆಲ್ಪ್ ಮಾಡುತ್ತೆ. ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಗೊತ್ತಿದ್ದರೆ ನೀವು ಒಂದಷ್ಟು ಪ್ರಾಬ್ಲಮ್ಸನ್ನು ತುಂಬ ಬೇಗ ಸಾಲ್ವ್ ಮಾಡ್ಕೋಬೋದು, ತುಂಬ ವೇಗದಲ್ಲಿ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಏನು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂತಂದರೆ, ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂತಂದರೆ ಯಾವ ನಂಬರನ್ನು ಯಾವ ಟೇಬಲ್ಸಲ್ಲಿ ನೀವು ಡಿವೈಡ್ ಮಾಡ್ಬೋದು. ಸೊ ನಾವು ಜನರಲಿ ಏನು ಮಾಡ್ತೀವಿ, ಓಕೆ ಒಂದು ನಂಬರ್ ಕೊಟ್ಟಿದ್ರೆ ಅದು 2 ಟೇಬಲ್ಸಲ್ಲಿ ಹೋಗುತ್ತಾ, 3 ಟೇಬಲ್ಸಲ್ಲಿ ಹೋಗುತ್ತಾ, 5 ಟೇಬಲ್ಸಲ್ಲಿ ಹೋಗುತ್ತಾ, ಡಿವೈಡ್ ಮಾಡಿ ನೋಡ್ತೀವಿ. ಸೊ ದಿಸ್ ಇಸ್ ಅವರ್ ನಾರ್ಮಲ್ ಪ್ರಾಕ್ಟೀಸ್. ನಾವು ಬಹುತೇಕ ಎಕ್ಸಾಮ್ಗಳಲ್ಲಿ ನಾವು ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಆ ಥರ ಮಾಡಿದಾಗ ಏನಾಗುತ್ತೆ, ನಮಗೆ ಆನ್ಸರ್ ಸಿಗುತ್ತೆ ಹೌದು, ಬಟ್ ತುಂಬಾ ಟೈಮ್ ಸ್ಪೆಂಡ್ ಆಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಟೆಸ್ಟ್ ಆಫ್ ಡಿವಿಸಿಬಿಲಿಟಿಯ ರೂಲ್ಸ್ ಏನಿದೆ ಅದನ್ನು ನಾವು ತಿಳ್ಕೊಂಡಾಗ ಏನಾಗುತ್ತೆ, ಒಂದಷ್ಟು ಡಿವಿಷನ್ಗಳು ಈಸಿಯಾಗಿ ಮಾಡಬಹುದು. ಒಂದಷ್ಟು ಕ್ಯಾಲ್ಕುಲೇಷನ್ಸನ್ನು ನಾವು ತುಂಬ ಸಿಂಪಲ್ಲಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅನ್ನುವಂಥ ಟಾಪಿಕನ್ನು ನಾವೆಲ್ಲರೂ ಕೂಡ ಬೇಸಿಕ್ ಮ್ಯಾಥ್ಸಿನ ಈ ಒಂದು ಟಾಪಿಕನ್ನು ತಿಳ್ಕೊಳ್ಳೇಬೇಕಾಗತ್ತೆ. ತುಂಬಾ ಹೆಲ್ಪ್ ಮಾಡುತ್ತೆ ಈ ಟಾಪಿಕನ್ನು ಕಲ್ತ್ಕೊಳ್ಳೋದ್ರಿಂದ. ಓಕೆ, ಸೊ ಹಾಗಿದ್ರೆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಏನು ಟಾಪಿಕ್ ಇದೆ ಅದರ ಲೆಕ್ಚರ್ ಕಡೆಗೆ ಹೋಗೋಣ. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಯಾವ ಟೇಬಲ್ಸಲ್ಲಿ ಯಾವ ನಂಬರ್ಸ್ ಹೋಗುತ್ತೆ ಅನ್ನೋದನ್ನು ತಿಳಿಸುತ್ತೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ 2 ಟೇಬಲ್ಸಿಂದ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ 2 ಇಂದ ಏನು ಇಂಪಾರ್ಟೆಂಟ್ ನಂಬರ್ಸ್ ಏನಿದೆ ಅಲ್ಲಿವರೆಗೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೇಗೆ ಚೆಕ್ ಮಾಡ್ಬೋದು, ಯಾವ ಟೇಬಲ್ಸಲ್ಲಿ ಯಾವ ನಂಬರ್ ಹೋಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ 2 ಅನ್ನುವಂಥ ನಂಬರ್. ಯಾವ ನಂಬರ್ಸನ್ನು ನಾವು 2 ಇಂದ ಡಿವೈಡ್ ಮಾಡಬಹುದು, ಯಾವ ನಂಬರ್ಸು ಕೊನೆಯಲ್ಲಿ ಸಮಸಂಖ್ಯೆಗಳಲ್ಲಿ ಎಂಡ್ ಆಗುತ್ತೆ, ಸಮಸಂಖ್ಯೆಗಳು ಅಥವಾ ಈವನ್ ನಂಬರ್ಸ್ ಅಂತ ಏನು ಕರಿತೀವಿ ಆ ನಂಬರ್ಸಲ್ಲಿ ಎಂಡ್ ಆಗುತ್ತೆ, ಅದನ್ನು ನಾವು 2 ಇಂದ ಭಾಗ ಮಾಡ್ಬೋದು. ಹಾಗಿದ್ರೆ ಸಮಸಂಖ್ಯೆಗಳು ಯಾವ್ಯಾವುದು, 2, 4, 6, 8 ಮತ್ತು 0 ಇಂದ ಕೊನೆ ಆಗುವಂತಹ ಎಲ್ಲ ನಂಬರ್ಸನ್ನು ನಾವು 2ರಿಂದ ಭಾಗ ಮಾಡ್ಕೋಬಹುದಾಗತ್ತೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ತುಂಬಾ ಈಸಿ ಕಾನ್ಸೆಪ್ಟ್. ಎಲ್ಲ ಸಮಸಂಖ್ಯೆಗಳು ಕೂಡ 2 ಇಂದ ಡಿವೈಡ್ ಮಾಡಬಹುದು. ಆಲ್ ಈವನ್ ನಂಬರ್ಸ್ ಕ್ಯಾನ್ ಬಿ ಡಿವೈಡೆಡ್ ಬೈ 2. ನೆಕ್ಸ್ಟ್ 3. ಹೇಗೆ ಐಡೆಂಟಿಫೈ ಮಾಡೋದಪ್ಪ, 3 ಇಂದ ನಂಬರ್ ಹೋಗುತ್ತಾ ಇಲ್ವಾ ಅಂತ ಹೇಗೆ ಐಡೆಂಟಿಫೈ ಮಾಡೋದು. ಸೊ ಇಲ್ಲಿ ಒಂದು ನಂಬರನ್ನು ನಾನು ಕೊಟ್ಟಿದ್ದೀನಿ, 1692, 1692. ಈ ನಂಬರ್ 3 ಇಂದ ಹೋಗುತ್ತಾ ಹೋಗಲ್ವಾ, ಭಾಗ ಮಾಡ್ಬೋದಾ ಮಾಡೋಕ್ಕಾಗಲ್ವಾ, ಹೇಗೆ ಡಿಸೈಡ್ ಮಾಡ್ತೀವಿ, ಇದರಲ್ಲಿರುವಂಥ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 1 + 6 7, 7 + 9 16, 16 + 2 18. 18 ಅಂತಂದರೆ 8 + 1 9 ಆಗುತ್ತೆ. ಸೊ 1 + 6 + 9 + 2 ಎಷ್ಟು ಬರುತ್ತೆ, 18 ಬರುತ್ತೆ. 18 ಅಂತಂದರೆ 8 + 1 9 ಆಗುತ್ತೆ. ಸೊ 3, 6 ಅಥವಾ 9 ಅಂತ ಬರುವಂಥ ನಂಬರ್ಸು ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ 3, 6 ಅಥವಾ 9 ಬಂದರೆ ಆ ನಂಬರು 3ರಿಂದ ಭಾಗ ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿದಾಗ ನನಗೆ ಬರುವಂಥ ಡಿಜಿಟ್ 9 ಆಗಿದೆ. ಹಾಗಾಗಿ 1692 ಅನ್ನು ನಾನು 3ರಿಂದ ಭಾಗ ಮಾಡಬಹುದು. ಹಾಗೆಯೇ 3717, 3 + 7 10, 10 + 1 11, 11 + 7 18. ಇದು ಕೂಡ 8 + 1 9 ಆಗುತ್ತೆ. ಇದು ಕೂಡ 3 ಇಂದ ನಾನು ಭಾಗವನ್ನು ಮಾಡಬಹುದು. ಸೊ ಯಾವಾಗ ನಾನು 3 ಇಂದ ಭಾಗ ಮಾಡ್ಬೋದು, ಯಾವಾಗ ಆ ಡಿಜಿಟ್ಸು ಸಮ್ ಆಫ್ ಡಿಜಿಟ್ಸು 3, 6 ಅಥವಾ 9ಗೆ ಬರುತ್ತೆ, ಅಂಥ ಸಂದರ್ಭಗಳಲ್ಲಿ ನಾವು ಆ ನಂಬರನ್ನು 3 ಇಂದ ಡಿವೈಡ್ ಮಾಡಬಹುದಾಗತ್ತೆ. ಸೊ ನೆಕ್ಸ್ಟ್ ನಂಬರ್ಗೆ ಹೋಗೋಣ, ವಿಚ್ ಇಸ್ 4. 4ಅನ್ನು ಚೆಕ್ ಮಾಡೋದು ಹೇಗೆ, ಒಂದು ನಂಬರ್ 4ಇಂದ ಭಾಗ ಆಗುತ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ, ಆ ನಂಬರ್ನ ಕೊನೆಯ 2 ನಂಬರನ್ನು ತೊಗೋಬೇಕು.
ಕೊನೆಯ 2 ಡಿಜಿಟ್ಗಳು. ಈಗ ನಾನು ಕೊಟ್ಟಿರುವಂತಹ ನಂಬರ್ ಏನಿದೆ 20,724 ಇದೆ. ಅದರಲ್ಲಿ ಕೊನೆಯ 2 ನಂಬರ್ ಯಾವುದು? 24. 24 4ರ ಟೇಬಲ್ಸಲ್ಲಿ ಬರುತ್ತಾ? ಬರುತ್ತೆ. 4 6 24. ಹಾಗಾಗಿ ಅಂಥ ನಂಬರ್ಗಳು 4ಇಂದ ಭಾಗ ಆಗುತ್ತೆ. ನಾವು ಪೂರ್ತಿ ನಂಬರನ್ನು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲಿಂದ ಚೆಕ್ ಮಾಡಬೇಕು? ಕೊನೆಯ 2 ನಂಬರನ್ನು ಮಾತ್ರ ಚೆಕ್ ಮಾಡ್ತೀವಿ. ಆ ಕೊನೆಯ 2 ನಂಬರು 4ಇಂದ ಡಿವಿಸಿಬಲ್ ಆದರೆ ಆ ಪೂರ್ತಿ ನಂಬರ್ ಕೂಡ 4ಇಂದ ಡಿವಿಸಿಬಲ್ ಆಗುತ್ತೆ. 8956 ನೋಡೋಣ. 8956ಅಲ್ಲಿ ಲಾಸ್ಟ್ 2 ನಂಬರ್ಸ್ 56. 56 4ಅಲ್ಲಿ ಡಿವಿಸಿಬಲ್ ಹೌದಾ? 4 1s 4, 1 ಕ್ಯಾರಿ ಆಗುತ್ತೆ. 4 4s 16. ಸೊ 14 4s 56. ಸೊ ಹಾಗಾಗಿ 8956 ಕೂಡ 4 ಟೇಬಲ್ಸಲ್ಲಿ ಡಿವಿಸಿಬಲ್ ಆಗುವಂತಹ ಒಂದು ನಂಬರ್. ಸೊ 2ನಲ್ಲಿ ಹೇಗೆ ಚೆಕ್ ಮಾಡೋದು? ಯಾವ ನಂಬರ್ ಈವನ್ ನಂಬರ್ ಆಗಿರುತ್ತೆ ಆ ನಂಬರನ್ನು 2ಇಂದ ಡಿವೈಡ್ ಮಾಡಬಹುದು. ಯಾವ ನಂಬರಲ್ಲಿ ಎಲ್ಲ ಡಿಜಿಟ್ಸನ್ನು ಟೋಟಲ್ ಮಾಡಿದಾಗ 3 6 ಆರ್ 9 ಬರುತ್ತೆ ಅಂಥ ನಂಬರು 3ಇಂದ ಡಿವಿಸಿಬಲ್ ಆಗುತ್ತೆ. ಹಾಗೆಯೇ ಯಾವ ನಂಬರ್ನ ಕೊನೆಯ 2 ನಂಬರ್ 4ಅಲ್ಲಿ ಡಿವಿಸಿಬಲ್ ಆಗುತ್ತೆ ಅಂಥ ನಂಬರನ್ನು, ಅಂಥ ಯಾವುದೇ ನಂಬರನ್ನು ನಾವು 4ಇಂದ ಡಿವೈಡ್ ಮಾಡಬಹುದು. ಸೊ ಇಲ್ಲೂ ಕೂಡ ಒಂದು ಸಣ್ಣ ಟಿಪ್ಪನ್ನು ಹೇಳ್ತೀನಿ. ಏನಂತಂದರೆ 4ಇಂದ ಡಿವೈಡ್ ಆಗಬೇಕು ಅಂತಂದರೆ ಅದೆಲ್ಲವೂ ಕೂಡ ಈವನ್ ನಂಬರೇ ಆಗಿರಬೇಕು. ಸೊ ಈವನ್ ನಂಬರ್ ಮಾತ್ರ 4ಇಂದ ಡಿವಿಸಿಬಲ್. ಅಲ್ಲಿ ಆಡ್ ನಂಬರ್ ಇದ್ದರೆ ನೀವು ಚೆಕ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. 4ಇಂದ ಡಿವಿಸಿಬಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕೊನೆಯ 2 ನಂಬರ್ ನೋಡ್ತೀರಾ, ಆಡ್ ನಂಬರ್ ಆದರೆ ಡೆಫಿನೆಟ್ಲಿ ನಾಟ್ ಡಿವಿಸಿಬಲ್. ಈವನ್ ನಂಬರ್ ಆದರೆ ಲಾಸ್ಟ್ 2 ಡಿಜಿಟ್ಸನ್ನು ತೊಗೊಂಡು 4ಇಂದ ಡಿವೈಡ್ ಮಾಡಿ ಚೆಕ್ ಮಾಡ್ತೀರಾ. ನೀವು 4ಇಂದ ಲಾಸ್ಟ್ 2 ನಂಬರ್ಸ್ ಡಿವಿಸಿಬಲ್ ಆದರೆ ಹಾಗಿದ್ರೆ ಆ ನಂಬರ್ 4ಇಂದ ಡಿವಿಸಿಬಲ್ ಅಂತ ಅರ್ಥ. ಹಾಗಿದ್ರೆ 5 ಚೆಕ್ ಮಾಡೋಣ. 5ಅಲ್ಲಿ ಯಾವ ನಂಬರ್ಸ್ ಡಿವಿಸಿಬಲ್ ಆಗುತ್ತೆ? ಯಾವ ನಂಬರ್ನ ಕೊನೆಯಲ್ಲಿ 5 ಅಥವಾ 0 ಇರುತ್ತೆ ಅಂಥ ನಂಬರ್ಗಳು 5ಇಂದ ಡಿವಿಸಿಬಲ್ ಆಗ್ತವೆ. ಸೊ ಎಲ್ಲ ನಂಬರ್ಸು ದಟ್ ಎಂಡ್ಸ್ ವಿತ್ 5 and 0 ಅದನ್ನು ಮಾತ್ರ ನಾವು 5ಇಂದ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 6ಗೆ ಹೋಗೋಣ. 6ಇಂದ ಡಿವೈಡ್ ಆಗುವಂಥ ನಂಬರ್ಗಳು ಯಾವುದು? ಸೊ 6ಇಂದ ಡಿವೈಡ್ ಆಗಬೇಕು ಅಂತಂದರೆ ಅದು ಈವನ್ ನಂಬರ್ ಆಗಿರಬೇಕು, ಸಮಸಂಖ್ಯೆಗಳಾಗಿರಬೇಕು. ನಂಬರ್ ಎಂಡ್ ಆಗುವಂಥದ್ದು 2 4 6 8 ಅಥವಾ 0ಇಂದ ಎಂಡ್ ಆಗುವಂಥ ಸಂಖ್ಯೆಗಳು. ಅದನ್ನು 3ಇಂದ ಕೂಡ ಡಿವಿಸಿಬಲ್ ಆಗಿರಬೇಕು. ಸೊ 3ಇಂದ ಡಿವಿಸಿಬಲ್ ಆಗಿರಬೇಕು ಅಂತಂದರೆ ರೂಲ್ಸ್ ಏನು? ಅದರ ಟೋಟಲ್ 3 6 ಅಥವಾ 9 ಆಗಿರಬೇಕು. ಸೊ ಈ ನಂಬರನ್ನು ಚೆಕ್ ಮಾಡೋಣ. 2 ಕಂಡೀಷನ್. 6ಇಂದ ಡಿವಿಸಿಬಲ್ ಆಗಬೇಕು ಅಂತಂದರೆ 2 ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಒಂದು ಈವನ್ ನಂಬರ್ ಆಗಿರಬೇಕು, ಇನ್ನೊಂದು ಆ ನಂಬರ್ ಆಫ್ ಸಮ್ ಆಫ್ ಡಿಜಿಟ್ಸ್ ಬಂದು 3 6 ಅಥವಾ 9 ಆಗಿರಬೇಕು. ಸೊ ಇಲ್ಲಿ 3816 ಅನ್ನುವಂಥದ್ದು ಈವನ್ ನಂಬರ್ ಇದೆ. ಈಗ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. 3 + 8 11 ಆಗುತ್ತೆ. 11 + 1 12, 12 + 6 18. 18 ಅಂತಂದರೆ ಆ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 9 ಸಿಗುತ್ತೆ. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 3. 3ಇಂದ 3ರ ಟೇಬಲ್ಸಲ್ಲೂ ಹೋಗುತ್ತೆ. ಈವನ್ ನಂಬರ್ ಕೂಡ ಇದೆ. ಹಾಗಾಗಿ 3816 ಅನ್ನುವಂಥದ್ದು ನಂಬರು 6 ಟೇಬಲ್ಸಿಂದ ಕೂಡ ನಾವು ಭಾಗವನ್ನು ಮಾಡಬಹುದು. ಹಾಗೆಯೇ 7482 ನೋಡೋಣ. ಫಸ್ಟ್ ಕಂಡೀಷನ್ ಈವನ್ ನಂಬರ್ ಹೌದು. ಹಾಗೆಯೇ ಸಮ್ ಆಫ್ ಡಿಜಿಟ್ಸ್ ನೋಡೋಣ. 7 + 4, 7 + 4 is 11, 11 + 8, 11 + 8 is 19, 19 + 2 21, 21 ಅಂತಂದರೆ 2 + 1 3 ಬರುತ್ತೆ. ಸೊ ಅದು ಕೂಡ ಡಿವಿಸಿಬಲ್ ಬೈ 3. ಹಾಗಾಗಿ 7482 is a number that is divisible by 6. ಸೊ ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ, ನೆನಪಲ್ಲಿಟ್ಕೊಳ್ಳಿ. ಫಸ್ಟು ಈವನ್ ನಂಬರ್ ಆಗಿರಬೇಕು, ಜೊತೆಗೆ ಅದರ ಸಮ್ ಆಫ್ ಡಿಜಿಟ್ಸನ್ನು ಮಾಡಿದಾಗ, ಆ ಅಂಕಿಗಳನ್ನು ಆ್ಯಡ್ ಮಾಡಿದಾಗ ಅದರ ಟೋಟಲ್ 3 6 ಅಥವಾ 9ಗೆ ಆ್ಯಡ್ ಆಗಬೇಕಾಗತ್ತೆ. ಅಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಡಿವಿಸಿಬಲ್ ಅಂದರೆ 6ಇಂದ ಡಿವೈಡ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ತುಂಬ ಕೇರ್ಫುಲ್ಲಾಗಿ ಗಮನಿಸಿ. ಇದು 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಸೊ 2 ರೀತಿಯ ಸ್ಟೆಪ್ಸ್ ಇದೆ 7ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ. ಸೊ 3 ಡಿಜಿಟ್ಸ್ ನಂಬರ್ ಆದರೆ ಅದನ್ನು ಹೇಗೆ ಟ್ರೀಟ್ ಮಾಡೋದು, 3ಗಿಂತ ಜಾಸ್ತಿ ಇರುವಂಥ ನಂಬರ್ಸ್ ಆದರೆ ಹೇಗೆ ಟ್ರೀಟ್ ಮಾಡೋದು ಅನ್ನೋವಂಥದ್ದು 2 ಟೆಸ್ಟ್ ಇದೆ. ಸೊ 847 ಅನ್ನುವಂಥ ನಂಬರನ್ನು ಕೊಟ್ಟಿದ್ದೀನಿ. ಫಸ್ಟು 847. 7ಇಂದ ಡಿವಿಸಿಬಿಲಿಟಿ ಚೆಕ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಕೊನೆಯ ನಂಬರನ್ನು ತೊಗೋಬೇಕು. ಇಲ್ಲಿ ಕೊನೆಯ ನಂಬರ್ ಏನಿದೆ? 7 ಇದೆ. ಅದನ್ನು ಡಬಲ್ ಮಾಡ್ಕೋಬೇಕು. 7ನ ಡಬಲ್ ಏನು? 14. ಸೊ ಉಳಿದಂಥ ನಂಬರಿಂದ ಆ ಕೊನೆಯ ಡಬಲ್ ಮಾಡಿರ್ತೀವಲ್ಲ ಆ ನಂಬರ್ನ ಮೈನಸ್ ಮಾಡ್ಕೋಬೇಕು. ಸೊ 84 - 14.
84 ಮೈನಸ್ 14 ಎಷ್ಟು ಬರುತ್ತೆ? 70 ಬರುತ್ತೆ. ಸೊ ನಮಗೆ ಸಿಗುವಂಥ ಉತ್ತರ 0 ಆಗಿರಬೇಕು ಅಥವಾ 7ನ ಟೇಬಲ್ಸಲ್ಲಿ ಬರುವಂಥ ಯಾವುದಾದ್ರೂ ನಂಬರ್ಸ್ ಆಗಿರಬಹುದು. ಸೊ 7, 14, 21 ಈ ರೀತಿಯಾಗಿರುವಂಥ ನಂಬರ್ಸು. ಸೊ 0 ಅಥವಾ 7ನ ಟೇಬಲ್ಸಲ್ಲಿ ಬರುವಂಥ ನಂಬರ್ಸನ್ನು ನಮಗೆ ಆನ್ಸರ್ ಆಗಿ ಸಿಕ್ಕಿದ್ರೆ ಆ ನಂಬರ್ ಅಂದರೆ ಕೊಟ್ಟಿರುವಂಥ ನಂಬರ್ 7 ಟೇಬಲ್ಸಲ್ಲಿ ಹೋಗುತ್ತೆ ಅಥವಾ ಡಿವೈಡ್ ಮಾಡಬಹುದು ಅನ್ನೋದು ಅರ್ಥ. ಸೊ ಇನ್ನೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ, 924. ಅದನ್ನು ಕೂಡ ಚೆಕ್ ಮಾಡೋಣ. 924 ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡ್ತೀನಿ 2 ಜೊತೆ. ಸೊ 8 ಆಗುತ್ತೆ. 92 ಮೈನಸ್ 8 ಎಷ್ಟು ಬರುತ್ತೆ? 84 ಬರುತ್ತೆ. ಸೊ ಇಫ್ ಹ್ಯಾವ್ ಟು ಡಿವೈಡ್ 84 7 ಟೇಬಲ್ಸಲ್ಲಿ ಹೋಗುತ್ತಾ? 12 7s are 84. ಸೊ ಹಾಗಾಗಿ 84 7 ಟೇಬಲ್ಸಲ್ಲಿ ಹೋಗೋದ್ರಿಂದ ನನಗೆ 924 ಕೂಡ ಇಟ್ ಇಸ್ ಡಿವಿಸಿಬಲ್ ಬೈ 7 ಅನ್ನೋದು ಗೊತ್ತಾಗುತ್ತೆ. ಇದು ನಾವು ಮಾಡುವಂಥದ್ದು ಯಾವುದಕ್ಕೆ? 3 ಡಿಜಿಟ್ಸ್ ಇದ್ದಾಗ. ಮೋರ್ ದೆನ್ 3 ಡಿಜಿಟ್ಸ್ ಇದ್ದಾಗ ಏನು ಮಾಡಬೇಕು? ಮೋರ್ ದೆನ್ 3 ಡಿಜಿಟ್ಸ್ ಇದ್ದಾಗ ಲಾಸ್ಟ್ 3 ನಂಬರ್ಸ್ ಏನಿದೆ ಆ ಲಾಸ್ಟ್ 3 ನಂಬರ್ಸನ್ನು ಉಳಿದಂತಹ ನಂಬರ್ಸ್ಗಳ ಜೊತೆಗೆ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಅದರ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದರ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿ ಆ ನಂಬರು 7ಅಲ್ಲಿ ಹೋಗುತ್ತಾ ಅನ್ನೋದನ್ನು ಗಮನಿಸಬೇಕು. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ನಂಬರು ಏನಿದೆ, ಒಂದು 2289 ಅನ್ನುವಂಥ ನಂಬರನ್ನು ಕೊಟ್ಟಿದ್ದೀನಿ. 2289. ಸೊ ಇಲ್ಲಿ ಲಾಸ್ಟ್ 3 ನಂಬರ್ಸ್ ಯಾವುದು? 289 ಮತ್ತು 2 ಇದಕ್ಕೆ ಡಿಫ್ರೆನ್ಸ್ ಅಥವಾ ಸಬ್ಟ್ರ್ಯಾಕ್ಟನ್ನು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 287 ಬರುತ್ತೆ. ಸೊ 287 ಬರುತ್ತಾ? ಹೇಗೆ ಗೊತ್ತಾಗುತ್ತೆ? ಸೊ ಸೇಮ್ 3 ಡಿಜಿಟ್ಸ್ ನಂಬರ್ಸ್ಗೆ ಏನು ಮಾಡ್ತಿದ್ವಿ ಅದನ್ನೇ ಮಾಡೋಣ. 287ನಲ್ಲಿ 7ನ ಡಬಲ್ ಮಾಡಿದ್ರೆ 14 ಆಗುತ್ತೆ. ಸೊ 28 ಮೈನಸ್ 14 ಉಳ್ಕೊಳ್ಳುತ್ತೆ. 14 7 ಟೇಬಲ್ಸಲ್ಲಿ ಬರುವಂತಹ ಒಂದು ಸಂಖ್ಯೆ. ಹಾಗಾಗಿ 2289 ಕೂಡ 7 ಟೇಬಲ್ಸಲ್ಲಿ ನಾವು ಡಿವೈಡ್ ಮಾಡಬಹುದು. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಇದನ್ನು ಒಂಚೂರು ರಿವೈಂಡ್ ಮಾಡಿಕೊಂಡು ಮತ್ತೆ ಕೇಳಿಸ್ಕೊಳ್ಳಿ. ತುಂಬ ಈಸಿ ಇದೆ. ಕೊನೆಯ ನಂಬರನ್ನು ನಾವು ಕೊನೆಯ 3 ನಂಬರ್ಗಳನ್ನು ಮತ್ತು ಉಳಿದಂಥ ನಂಬರ್ನ ಡಿಫ್ರೆನ್ಸನ್ನು ತೊಗೊಳ್ತೀವಿ. ಆ ಡಿಫ್ರೆನ್ಸು 7 ಟೇಬಲ್ಸಲ್ಲಿ ಹೋಗುತ್ತಾ ಅಂತ ಚೆಕ್ ಮಾಡಬೇಕು. ಆ ಡಿಫ್ರೆನ್ಸು 7 ಟೇಬಲ್ಸಲ್ಲಿ ಹೋದರೆ ಆ ದೊಡ್ಡ ನಂಬರ್ ಕೂಡ 7 ಟೇಬಲ್ಸಲ್ಲಿ ಹೋಗುತ್ತೆ ಅಥವಾ ಡಿವೈಡ್ ಮಾಡಬಹುದು ಅನ್ನೋವಂಥದ್ದು ಈ ಒಂದು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಹೇಳುತ್ತೆ. ಹಾಗೆಯೇ ಇನ್ನೊಂದು ನಂಬರ್ 6 ಅಂಕಿಯ ಡಿಜಿಟ್ 265216 2,65,216. ಸೊ 2,65,216 ಇದನ್ನು ಹೇಗಪ್ಪ ನೋಡೋದು? ಇಷ್ಟು ದೊಡ್ಡ ನಂಬರು. ಈಗ ಇದನ್ನು ಕೂಡ ನಾವು ಏನು ಮಾಡ್ಬೋದು? 3 ನಂಬರ್ಸ್ ಅಂತ ಗ್ರೂಪ್ ಮಾಡ್ಕೊಳ್ಳೋಣ. ಸೊ ಯಾವಾಗಲೂ ಕೂಡ ಫಸ್ಟ್ 3 ನಂಬರ್ಸೇ ತೊಗೋಬೇಕು. 265 ಮೈನಸ್ 216 ಎಷ್ಟು ಬರುತ್ತೆ? ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 49 ಬರುತ್ತೆ. 49 ಇಸ್ ಡಿವಿಸಿಬಲ್ ಇನ್ 7 ಟೇಬಲ್ಸ್. ಡೈರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ 49 7 ಟೇಬಲ್ಸಲ್ಲಿ ಬರುತ್ತೆ. ಹೌದು. ಸೊ ಹಾಗಾಗಿ 265216 ಕೂಡ ಡಿವಿಸಿಬಲ್ ಬೈ 7 ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಇಷ್ಟು ದೊಡ್ಡ ನಂಬರ್ ಕೊಟ್ಟರು ಕೂಡ ಡೈರೆಕ್ಟಾಗಿ ನಾವು 7ಇಂದ ಅದನ್ನು ಭಾಗ ಮಾಡ್ಕೋಬಹುದು. ನೆಕ್ಸ್ಟ್ 8 ಅಲ್ಲಿ ಹೋಗುತ್ತಾ ಟೇಬಲ್ ಅಂತ ಹೇಗೆ ಚೆಕ್ ಮಾಡೋದು ನಾವು? 8ಅಲ್ಲಿ ಚೆಕ್ ಮಾಡಲಿಕ್ಕೆ ನಾವು ಲಾಸ್ಟ್ 3 ಡಿಜಿಟ್ಸನ್ನು ತೊಗೋಬೇಕಾಗತ್ತೆ. ಲಾಸ್ಟ್ 3 ಡಿಜಿಟ್ಸು 8ಅಲ್ಲಿ ಡಿವೈಡ್ ಆದರೆ ಇನ್ ದ್ಯಾಟ್ ಕೇಸ್ ಎಲ್ಲ ಆ ನಂಬರ್ ಕೂಡ 8ಅಲ್ಲಿ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ 7128 ಇದೆ ನಂಬರು. 128ಅನ್ನು 8ಅಲ್ಲಿ ಡಿವೈಡ್ ಮಾಡಿದ್ರೆ 8 1s 8 4 ಉಳ್ಕೊಳ್ಳುತ್ತೆ. 8 6 48. ಸೊ 8 × 16 128. ಸೊ ಬ್ಯಾಲೆನ್ಸ್ 0 ಬಂದಿದೆ. 128 8ಅಲ್ಲಿ ಭಾಗ ಆಗುತ್ತೆ. ಹಾಗಾಗಿ 7128 8ಅಲ್ಲಿ ಭಾಗ ಆಗುತ್ತೆ. 67,128 ಕೊಟ್ಟರು 8ಅಲ್ಲಿ ಡಿವೈಡ್ ಮಾಡ್ಕೋಬಹುದು ನಾವು. ಸೊ ಕೊನೆಯ 3 ನಂಬರನ್ನು ಚೆಕ್ ಮಾಡ್ತೀವಿ. ಆ ನಂಬರ್ಗಳು 8ಅಲ್ಲಿ ಹೋದರೆ ದೆನ್ ಅದು ಎಷ್ಟೇ ದೊಡ್ಡ ನಂಬರ್ ಆಗಿದ್ರು ಕೂಡ 8ಅಲ್ಲಿ ಡಿವೈಡ್ ನಾವು ಮಾಡ್ಕೋಬಹುದು. ಹಾಗೆಯೇ 3648. ಸೊ 648 ಡಿವೈಡೆಡ್ ಬೈ 8. 8 8s are 64, 8 1s are 8 ಡಿವೈಡ್ ಆಗುತ್ತೆ. ಸೊ 3648 ಕೂಡ 8ಅಲ್ಲಿ ಡಿವೈಡ್ ಆಗುತ್ತೆ. ನಾವು 93,648 ತೊಗೊಂಡ್ರು ಕೂಡ ಆ ನಂಬರ್ 8ಅಲ್ಲಿ ಡಿವೈಡ್ ಮಾಡ್ಕೋಬಹುದು. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 9ಅಲ್ಲಿ ಹೇಗೆ ಚೆಕ್ ಮಾಡೋದು? 9ಅಲ್ಲಿ ಚೆಕ್ ಮಾಡಲಿಕ್ಕೆ ಯಾವಾಗ ಒಂದು ನಂಬರ್
ಡಿಜಿಟ್ಸನ್ನು ಆ್ಯಡ್ ಮಾಡ್ಕೋಬೇಕು. ಸೇಮ್ 3ಯಲ್ಲಿ ಹೇಗೆ ಆ್ಯಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಡಿಜಿಟ್ಸನ್ನು ಆ್ಯಡ್ ಮಾಡ್ಕೋಬೇಕು. ಆದರೆ ಇಲ್ಲಿ ಸಮ್ ಆಫ್ ಡಿಜಿಟ್ಸು ಎಷ್ಟಿರಬೇಕು ಅಂತಂದರೆ 9 ಬರಬೇಕು. ಸಮ್ ಆಫ್ ಡಿಜಿಟ್ಸ್ 9 ಆಗಿದ್ದರೆ ಆ ನಂಬರನ್ನು 9ಇಂದ ಡಿವೈಡ್ ಮಾಡ್ಕೋಬೋದು. ಸೊ ಸಮ್ ಆಫ್ ಡಿಜಿಟ್ಸ್ ಚೆಕ್ ಮಾಡೋಣ. 1512 1 + 5 6 6 + 1 7 7 + 2 9. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನನಗೆ 9 ಸಿಗತ್ತೆ. ಹಾಗಾಗಿ ಈ ನಂಬರ್ 9 ಟೇಬಲ್ಸಲ್ಲಿ ಡಿವೈಡ್ ಮಾಡ್ಕೋಬಹುದು. ಹಾಗೆಯೇ 2601 2 + 6 8 8 + 0 8 8 + 1 9. ಇಲ್ಲೂ ಕೂಡ 9 ಬರುತ್ತೆ. 9ಇಂದ ಬಂದಾಗ ನಾವು 9ಇಂದ ಡಿವೈಡ್ ಮಾಡ್ಕೋಬಹುದು. 9 ಅಡಿಷನ್ ಮಾಡಿದಾಗ 9 ಆನ್ಸರ್ ಬಂದರೆ ನಾವು ಡೈರೆಕ್ಟಾಗಿ 9ಇಂದನೇ ಡಿವೈಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ 10ನಲ್ಲಿ ಹೇಗೆ ಐಡೆಂಟಿಫೈ ಮಾಡಬೇಕು ನಂಬರ್ 10ನಲ್ಲಿ ಡಿವೈಡ್ ಆಗುತ್ತಾ ಅಂತ. ಯಾವ ನಂಬರ್ ಕೊನೆಯಲ್ಲಿ 0ಇಂದ ಎಂಡ್ ಆಗುತ್ತೆ ಅದನ್ನೆಲ್ಲವನ್ನೂ ಕೂಡ ನಾವು 10ಇಂದ ಡಿವೈಡ್ ಮಾಡ್ಕೋಬಹುದು. ಸೊ ವೆರಿ ಸಿಂಪಲ್. ನೆಕ್ಸ್ಟ್ 11 ಹೇಗಪ್ಪ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಸೊ 11 ಐಡೆಂಟಿಫೈ ಮಾಡೋದಕ್ಕೆ ನಾವೇನು ಮಾಡಬೇಕು, ಆಲ್ಟರ್ನೇಟ್ ನಂಬರ್ಸ್ದು ಟೋಟಲನ್ನು ಮಾಡ್ಕೋಬೇಕು. ಆಲ್ಟರ್ನೇಟ್ ನಂಬರ್ಸ್ ಅಂದರೆ ಯಾವುದು, 1ಅನ್ನು ಬಿಟ್ಟು 1 + 8 9 4 + 5 9. ಆಲ್ಟರ್ನೇಟ್ ನಂಬರ್ಸಿನ ಟೋಟಲ್ ಸೇಮ್ ಇದ್ದರೆ ಅಂಥ ನಂಬರ್ಗಳು 11 ಟೇಬಲ್ಸಲ್ಲಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೋಡೋಣ. 1 + 1 2 2 + 7 9. ಇಲ್ಲಿ 7 + 2 9. ಸೊ 17,127 ಕೂಡ 9ಇಂದ ಡಿವೈಡ್ ಆಗುತ್ತೆ, 11ಇಂದ ಡಿವೈಡ್ ಆಗುತ್ತೆ. ಸೊ ನಾವು ಏನನ್ನು ಗಮನಿಸಬೇಕು, ಇಲ್ಲಿ ಸಮ್ ಆಫ್ ಆಲ್ಟರ್ನೇಟಿವ್ ಡಿಜಿಟ್ಸನ್ನು ನೋಡಬೇಕಾಗತ್ತೆ 11 ಟೇಬಲ್ಸ್ಗೆ. ಹಾಗೆಯೇ 12 ಟೇಬಲ್ಸ್ ನೋಡೋಣ. 12 ಟೇಬಲ್ಸಲ್ಲಿ ಹೇಗೆ ಗೊತ್ತಾಗುತ್ತೆ ಯಾವ ನಂಬರು 12 ಟೇಬಲ್ಸಲ್ಲಿ ಹೋಗುತ್ತೆ ಅಂತ. ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 3 6 ಅಥವಾ 9 ಬರಬೇಕು. ಜೊತೆಗೆ ಕೊನೆಯ 2 ಡಿಜಿಟ್ಟು 4 ಟೇಬಲ್ಸಲ್ಲಿ ಹೋಗಬೇಕಾಗತ್ತೆ. ಸೊ 4 + 6 + 8 ಎಷ್ಟು ಬರುತ್ತೆ, 18 ಬರುತ್ತೆ. 8 ಅನ್ನುವಂಥ ನಂಬರು 4 ಟೇಬಲ್ಸಲ್ಲಿ ಹೋಗುತ್ತೆ. 08 ಅಂತಂದರೆ 8 ಅನ್ನುವಂಥ ನಂಬರ್ 4 ಟೇಬಲ್ಸಲ್ಲಿ ಹೋಗುತ್ತೆ. ಸೊ ಹಾಗಾಗಿ 4608 ಅನ್ನುವಂಥ ನಂಬರ್ ಕೂಡ 12 ಟೇಬಲ್ಸಲ್ಲಿ ಹೋಗುತ್ತೆ. ಸೇಮ್ ಥಿಂಗ್, ಸೇಮ್ ಲಾಜಿಕ್ ವಿತ್ 11,184. 1 + 1 2 2 + 1 3 3 + 8 11 11 + 4 15 15 ಅಂತಂದರೆ 5 + 1 6 ಆಗುತ್ತೆ ಟೋಟಲ್. 84 4 ಟೇಬಲ್ಸಲ್ಲಿ ಹೋಗುತ್ತೆ. 84/4 ಅಂತಂದರೆ 4 2s are 8 4 1s are 4. ಸೊ ಹಾಗಾಗಿ ಎರಡೂ ಕಂಡೀಷನನ್ನು ಫುಲ್ಫಿಲ್ ಆದಾಗ ಈ ಒಂದು ನಂಬರನ್ನು ನಾವು 12ಇಂದ ಡಿವೈಡ್ ಮಾಡ್ಕೋಬಹುದು. ನೆಕ್ಸ್ಟ್ 13ಇಂದ ಯಾವ ನಂಬರ್ ಡಿವೈಡ್ ಆಗುತ್ತೆ ಅಂತ ನೋಡೋಣ. 13ಇಂದ ಡಿವೈಡ್ ಮಾಡುವಂಥ ನಂಬರ್ಗಳು ಇಟ್ ಇಸ್ ಸೇಮ್ ಲೈಕ್ 7ಇಂದ ನಾವು ಏನು ಮಾಡಿದ್ವಿ ಅದೇ ರೀತಿಯೇ ಮಾಡ್ಕೋಬೇಕಾಗತ್ತೆ. 13ಇಂದ ಡಿವೈಡ್ ಮಾಡ್ಕೋಬೇಕಾದ್ರೂ ಕೂಡ ನಾವು ಆ ನಂಬರನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ 3 ನಂಬರ್ದು ಒಂದು ಸೆಟ್ಟು, ಇನ್ನೊಂದು ಉಳಿದಂಥ ನಂಬರ್ಗಳದೆಲ್ಲ ಒಂದು ಸೆಟ್. ಸೊ 136,201 1,36,201 ಇದು ಈ ನಂಬರ್ 13ಇಂದ ಡಿವೈಡ್ ಆಗುತ್ತಾ ಅಂತ ನಾವು ಚೆಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಫಸ್ಟು 3 ನಂಬರ್ಗಳ ಒಂದು ಸೆಟ್ಟನ್ನು ತೊಗೊಳ್ತೀವಿ. 201 - 136 ಅಂತ ಮಾಡ್ತೀವಿ. ಸೇಮ್ 7ಅಲ್ಲಿ ಹೇಗೆ ಮಾಡಿದ್ವಿ ಅದೇನೆ. ಇಲ್ಲಿ ನಾವು ಏನನ್ನು ಗಮನಿಸಬೇಕು ಅಂತಂದರೆ ಯಾವ ನಂಬರ್ ಎಲ್ಲಿ ಬೇಕಿದ್ರೂ ಹಾಕ್ಬೋದು. ಅಂದರೆ ದೊಡ್ಡ ನಂಬರನ್ನು ನೀವು ಮೇಲೆ ಹಾಕಿ, ಸೊ ಫಸ್ಟ್ ನಂಬರೇ ಮೇಲೆ ಬರಬೇಕು, ಸೆಕೆಂಡ್ ನಂಬರೇ ಕೆಳಗೆ ಬರಬೇಕು, ಅದರ ಅವಶ್ಯಕತೆ ಇಲ್ಲ. ಸೊ ನೀವು ಜಸ್ಟ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಸೊ 201 - 36 ಅಂತಂದರೆ 11 - 6 ಬಂದು 5, 9 - 3 6 65 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 13 5s are 65. ಉಳಿದಂಥ ನಂಬರು 13 ಟೇಬಲಲ್ಲಿ ಬರೋದ್ರಿಂದ 1,36,201 ಏನಿದೆ ಆ ನಂಬರನ್ನು ಕೂಡ ನಾವು 13ಇಂದ ಡಿವೈಡ್ ಮಾಡ್ಕೋಬಹುದು. ಹಾಗೆಯೇ 9,178 9,178 ತೊಗೊಳ್ಬೇಕಾದ್ರೆ ಇಲ್ಲೂ ಕೂಡ ನಾವೇನು ಮಾಡ್ತೀವಿ, 3 ಡಿಜಿಟ್ಸನ್ನು ಫಸ್ಟ್ ತೊಗೊಳ್ತೀವಿ. 178 - 9 178 - 9 ಎಷ್ಟು ಬರುತ್ತೆ, 169 ಬರುತ್ತೆ. 169 ಅಂತಂದರೆ 13 × 13 13 ಸ್ಕ್ವೇರ್ 169 ನಮಗೆ ಗೊತ್ತೇ ಇದೆ. ಸೊ 13 × 13 169 ಬರುತ್ತೆ. ಹಾಗಾಗಿ 169 ಕೂಡ 13 ಟೇಬಲ್ಸಲ್ಲಿ ಹೋಗೋದ್ರಿಂದ 9,178 ಅನ್ನುವಂಥ ನಂಬರ್ ಕೂಡ 13 ಟೇಬಲ್ಸಲ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 14 ಟೇಬಲ್ಸಲ್ಲಿ ಹೇಗೆ ಬರುತ್ತೆ ಅಥವಾ ಹೇಗೆ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಕಂಡೀಷನ್ ಏನು, ಈವನ್ ನಂಬರ್ ಆಗಿರಬೇಕು
ಅದರ ಜೊತೆಗೆ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 7 ಅಂತ ಹೇಳ್ತೀವಿ. ಸೊ ಈವನ್ ನಂಬರ್ ಕೊನೆಯಲ್ಲಿ ಸಮಸಂಖ್ಯೆ 6 ಸಮಸಂಖ್ಯೆ ಹೌದು. ಸೊ ಸಮಸಂಖ್ಯೆ ಅಂದರೆ ನಿಮಗೆ ಗೊತ್ತೇ ಇದೆ 2, 4, 6, 8 ಅಥವಾ 0 ಇಂದ ಎಂಡ್ ಆಗುವಂಥ ನಂಬರ್ಗಳು ಸಮಸಂಖ್ಯೆ ಅಂತ ಕರಿತೀವಿ. ಸೊ ಈ ಒಂದು ನಂಬರ್ ಏನಿದೆ ಅದು ಸಮಸಂಖ್ಯೆ. ಈ ನಂಬರ್ 7 ಟೇಬಲ್ಸಲ್ಲಿ ಹೋಗುತ್ತಾ ಅಂತ ಗಮನಿಸೋಣ. 265216 ಹೇಗೆ ಚೆಕ್ ಮಾಡೋದು? 3 ನಂಬರ್ಗಳನ್ನು ತಗೊಳ್ಬೇಕು. 265 ಮೈನಸ್ 216 9 49 ಬರುತ್ತೆ. ಸೊ 49 ಅಂತ ಬಂದಾಗ 49 ಇಸ್ ಅ ನಂಬರ್ 7 ಇಂಟು 7. ಸೊ 7 ಟೇಬಲ್ಸಲ್ಲಿ ಬರುವಂಥ ನಂಬರ್ ಆಗಿದೆ. ಸೊ ಹಾಗಾಗಿ 265216 14 ಟೇಬಲ್ಸಲ್ಲಿ ಡಿವಿಸಿಬಲ್ ಆಗುವಂತಹ ಒಂದು ಸಂಖ್ಯೆ. ನೆಕ್ಸ್ಟ್ ನಂಬರ್ 448 ಹೇಗೆ ಚೆಕ್ ಮಾಡೋದು? 7 ಟೇಬಲ್ಸಲ್ಲಿ ಹೋಗುತ್ತಾ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ 8 ಈವನ್ ನಂಬರ್, ಹಾಗಾಗಿ ಇದು 2ನಲ್ಲಿ ಡಿವಿಸಿಬಲ್ ಹೌದು. ನೆಕ್ಸ್ಟ್ 7ನಲ್ಲಿ ಹೋಗುತ್ತಾ ಅಂತ ನೋಡಬೇಕು. ಸೊ 7ನಲ್ಲಿ ಹೇಗೆ ಚೆಕ್ ಮಾಡೋದು? 8 ಇಂಟು 2 16. 44 ಮೈನಸ್ 16 ಎಷ್ಟು ಬರುತ್ತೆ? 16, 26, 36 ಪ್ಲಸ್ 8. ಸೊ 28 ಇಸ್ ದ ನಂಬರ್. 28 7 ಟೇಬಲ್ಸಲ್ಲಿ ಬರುತ್ತೆ. 7 4s are 28. ಹಾಗಾಗಿ 448 ಕೂಡ 14 ಟೇಬಲ್ಸಲ್ಲಿ ಹೋಗುತ್ತೆ. ನೆಕ್ಸ್ಟ್ 15 ಟೇಬಲ್ಸಲ್ಲಿ ನಂಬರ್ ಹೋಗುತ್ತಾ ಅಂತ ಹೇಗೆ ಚೆಕ್ ಮಾಡೋದು? ನಂಬರ್ 15 ಟೇಬಲ್ಸಲ್ಲಿ ಹೋಗುತ್ತಾ ಅಂತ, ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಲಿಕ್ಕೆ ನಮಗೆ 2 ಕಂಡೀಷನ್ ಫುಲ್ಫಿಲ್ ಆಗಬೇಕಾಗುತ್ತೆ. ನಂಬರ್ ಶುಡ್ ಎಂಡ್ ವಿತ್ 5 ಆರ್ 0. 5ರ ಟೇಬಲ್ಸಲ್ಲಿ ಮತ್ತು 3ರ ಟೇಬಲ್ಸಲ್ಲಿ ಹೋಗುವಂಥ ನಂಬರ್ ಇದ್ದರೆ ಮಾತ್ರ ಹೋಗುತ್ತೆ. ಸೊ 5ರ ಟೇಬಲ್ಸಲ್ಲಿ ಹೋಗಬೇಕು ಅಂತಂದರೆ ಏನಾಗಬೇಕು? ನಂಬರ್ ಶುಡ್ ಎಂಡ್ ವಿತ್ 5 ಆರ್ 0 ಅಂತ ಹೇಳ್ತೀವಿ. ಸೊ ಇಲ್ಲಿ ಇರುವಂಥ ನಂಬರ್ಗಳು 5ರಲ್ಲಿ ಎಂಡ್ ಆಗಿದೆ. 3 ಟೇಬಲ್ಸಲ್ಲಿ ಹೋಗಬೇಕು ಅಂತಂದರೆ ಏನು ಮಾಡಬೇಕು? ಸಮ್ ಆಫ್ ಡಿಜಿಟ್ಸ್ ಶುಡ್ ಬಿ ಈಕ್ವಲ್ ಟು 3, 6 ಆರ್ 9. ಸೊ ಸಮ್ ಆಫ್ ಡಿಜಿಟ್ಸ್ ಮಾಡೋಣ. 2 + 0 2, 2 + 7 9, 9 + 4 13, 13 + 5 18. 18 ಅಂತಂದರೆ 8 + 1 9. ಸೊ ಇದು 3 ಟೇಬಲ್ಸಲ್ಲೂ ಹೋಗುತ್ತೆ, 5 ಟೇಬಲ್ಸಲ್ಲೂ ಹೋಗುತ್ತೆ. ಹಾಗಾಗಿ 15 ಟೇಬಲ್ಸಲ್ಲೂ ಕೂಡ ಆ ನಂಬರ್ ಡಿವೈಡ್ ಆಗುತ್ತೆ. ಸಿಮಿಲರ್ಲಿ 8955 5ಇಂದ ಎಂಡ್ ಆಗಿದೆ. ಸೊ 5 ಟೇಬಲ್ಸಲ್ಲಿ ಹೋಗುತ್ತೆ. 8 + 9 17, 17 + 5 22, 22 + 5 27. 27 ಅಂತಂದರೆ 7 + 2 9. ಸೊ ಇಲ್ಲೂ ಕೂಡ 9 ಬರುತ್ತೆ. ಹಾಗಾಗಿ ಆ ನಂಬರ್ ಕೂಡ 15 ಟೇಬಲ್ಸಲ್ಲಿ ಡಿವೈಡ್ ಆಗುತ್ತೆ. ನೆಕ್ಸ್ಟು 25ಇಂದ ಡಿವೈಡ್ ಆಗುತ್ತಾ ನಂಬರ್ ಅಂತ ತಿಳ್ಕೊಳ್ಳೋದಕ್ಕೆ ಕೊನೆಯ ನಂಬರ್ಗಳು, ಕೊನೆಯ 2 ನಂಬರ್ಗಳು 25, 50, 75 ಅಥವಾ 00. ನೆನಪಿರಲಿ, ಇಟ್ ಇಸ್ 00, ಸಿಂಗಲ್ 0 ಅಲ್ಲ, 00 ಇರಬೇಕು. ಅಂಥ ಸಂದರ್ಭಗಳಲ್ಲಿ ಆ ನಂಬರ್ಗಳನ್ನು ನಾವು 25ಇಂದ ಡೈರೆಕ್ಟಾಗಿ ಡಿವೈಡ್ ಮಾಡ್ಕೋಬಹುದು. ಸೊ ಇಲ್ಲಿ 50 ಇದೆ, ಇಲ್ಲಿ 00 ಇದೆ. ಸೊ ಈ 2 ನಂಬರ್ಗಳು 25ಇಂದ ಭಾಗ ಮಾಡ್ಕೋಬಹುದು. ಹಾಗೆಯೇ ನೆಕ್ಸ್ಟು 125ಇಂದ ಡಿವೈಡ್ ಮಾಡೋದು ಹೇಗೆ? ಡೈರೆಕ್ಟಾಗಿ ನಮಗೆ 125ಇಂದ ಡಿವೈಡ್ ಮಾಡ್ಬೋದಾ? ಸೊ ಲಾಸ್ಟ್ 3 ಡಿಜಿಟ್ಸ್ 125ಇಂದ ಡಿವೈಡ್ ಆಗುತ್ತಾ ಅಂತ ನೋಡ್ಕೋಬೇಕು. ಆ ಲಾಸ್ಟ್ 3 ಡಿಜಿಟ್ಸ್ 125ಇಂದ ಡಿವೈಡ್ ಆದರೆ ದೆನ್ ದ ಹೋಲ್ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಬೈ 125. ಹೇಗೆ ಗೊತ್ತಾಗುತ್ತೆ ಲಾಸ್ಟ್ 3 ಡಿಜಿಟ್ಸ್ 125ಇಂದ ಡಿವೈಡ್ ಆಗುತ್ತಾ ಅಂತ? ಸೊ ಲಿಸ್ಟ್ ಕೊಡ್ತೀನಿ. 125, 375, 250, 500, 625, 750, 875 ಮತ್ತು 000. ಕೊನೆಯ 3 ಡಿಜಿಟ್ಸು ಈ ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಆಗಿದ್ದರೆ ಆ ನಂಬರನ್ನು ನಾವು 125ಇಂದ ಡಿವೈಡ್ ಮಾಡ್ಕೋಬಹುದು. ಸೊ ಇದು ಇಷ್ಟು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ. ಇದು ನೀವು ಹೆಚ್ಚಿನ ಮ್ಯಾಥ್ಸ್ ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ನಾನು ಆಗಲೇ ಹೇಳಿದಾಗೆ ನಂಬರ್ ಸೀರೀಸಲ್ಲಿ, ರೇಷಿಯೋ ಪ್ರಪೋರ್ಷನಲ್ಲಿ ಇದೆಲ್ಲವೂ ಕೂಡ ನಮಗೆ ಯೂಸ್ ಆಗುತ್ತೆ. ಈ ಒಂದು ಟೆಕ್ನಿಕ್ಸನ್ನು ನೆನ್ಪಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಇದನ್ನು ಒಂದೆರಡು ಸರಿ ಕೇಳಿ ರಿವೈಸ್ ಮಾಡ್ಕೊಳ್ಳಿ. ಈ ಒಂದು ಟಾಪಿಕ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ, ಡಿವಿಷನ್ಸ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೆಕ್ಚರನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.